ಮೈಸೂರು ರೂರಲ್ ಡಿಸ್ಟ್ರಿಕ್ಟು, ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ, ಮೈಸೂರು ಜಿಲ್ಲೆ, 4 ಜಿಲ್ಲೆ ಅವತ್ತು ಇದ್ದಿದ್ದು. ಈಗ ಬೇರೆ ಬೇರೆ ಮಾಡಿದ್ದಾರೆ. ರಾಮನಗರ ಒಂದು ಜಿಲ್ಲೆ ಇತ್ತು, ಅದು ಈಗ ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಏನು ವ್ಯಾಖ್ಯಾನ ಮಾಡಲ್ಲ. ನಾನು ಅಪ್ರೂವ್ ಮಾಡಿದಾಗ 4 ಜಿಲ್ಲೆ, 5 ಟೌನ್ಶಿಪ್ಪು, ರಸ್ತೆ ಹೇಗಿರಬೇಕು, ಕಾಂಕ್ರೀಟ್ ರೋಡು, ಇದೆಲ್ಲ ಏನೇನಿದೆ ಅದರ ಚರ್ಚೆ ನಾನೀಗ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಇದಿಷ್ಟು ಮಾತ್ರ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಆಮೇಲೆ ಸರ್ಕಾರದ ಬಗ್ಗೆ ನಾವು ಮಾತಾಡೋದಕ್ಕೆ ಬೇಕಾದಷ್ಟು ವಿಷಯಗಳಿದೆ. ಈಗ ಕುಮಾರಸ್ವಾಮಿಯವರು ಹಲವಾರು ವಿಷಯ ಆಗಾಗ್ಗೆ ಮಂಡಿಗೆ ಬಂದಾಗ, ಅವರ ಕ್ಷೇತ್ರದಲ್ಲಿ ಹೋದಾಗ, ರಾಜ್ಯದಲ್ಲಿ ಅನೇಕ ಕಡೆ ಹೋದಾಗ ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರು ಎಲ್ಲ ಕಡೆ ಹೋದಾಗ ಸಾಕಷ್ಟು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಅದು ನಾನು ಈ ವಿಷಯನ ನನ್ನೇ ಪಾರ್ಟಿ ಮಾಡಿರೋದ್ರಿಂದ ನಾನು ಇವತ್ತು ನಿಮ್ಮ ಗಮನಕ್ಕೆ ತರಬೇಕಾಗಿದೆ. ಪುನಃ ಸರ್ಕಾರ ಈ ಸಂದರ್ಭದಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೋ ಗೊತ್ತಿಲ್ಲ ನನಗೆ. ಮುಖ್ಯಮಂತ್ರಿಗಳಂತೂ ಎಂಡಾರ್ಸ್ಮೆಂಟಲ್ಲಿ ಸ್ವಲ್ಪ ರೈತರ ಪರವಾಗಿ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಗಮನ ಹರಿಸಿರುವಂಥ ರೀತಿಯಲ್ಲಿ ಒಂದು ಮರು ಉತ್ತರ ನನಗೆ ಬಂದಿದೆ. ನಾನು ಕಾಗದ ಬರೆದಿದ್ದ ಹಿನ್ನೆಲೆಯಲ್ಲಿ ಅದನ್ನು ಈಗ ನಿಮ್ಮ ಮುಂದೆ ಓದಿದೆ. ಇನ್ನೊಂದು ವಿಷಯ ಸುಮ್ಮನೆ ಹಾಗೆ ಪ್ರೆಸ್ ಗ್ಲಾನ್ಸ್ ಮಾಡಿದಾಗ ಹೇಳಬೇಕು ಅಂತ ನಮ್ಮ ಭಾವನೆ ಬಂತು. ಗೌರ್ಮೆಂಟ್ ವರ್ಕ್ ಈಸ್ outscored with 1 lakh contract staff, keeping state wheel turning. ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಬರೆದಿದ್ದಾರೆ. ಸುಮಾರು 1 ಲಕ್ಷ ನೌಕರರನ್ನ ಈ ಕಾಂಟ್ರಾಕ್ಟ್ ಇದ್ರ ಮೇಲೆ ತಗೊಂಡಿದ್ದಾರೆ. ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಹುದ್ದೆಗಳು ವಿವಿಧ ಇಲಾಖೆಯಲ್ಲಿ ಖಾಲಿ ಇದೆ ಅಂತಲೂ ಹೇಳಿದ್ದಾರೆ. ಇದು 2-3 ಇಲಾಖೆ ಹೇಳಿದ್ದಾರೆ ಅಷ್ಟೇ ನೋಡಿದೆ ನಾನು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು 2 ಇಲಾಖೆ ಹೇಳಿದ್ದಾರೆ. ನಮೂದಾಗಿದೆ ನಮ್ಮ ಲಾ ಮಿನಿಸ್ಟ್ರು ಬಿಲ್ ತರಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ರು. ಆದರೆ ಸಮಯದ ಕೊರತೆಯಿಂದ ಈ ಬೆಳಗಾವಿ ಶಿಕ್ಷಣ ತರಲಿಕ್ಕೆ ಆಗಿಲ್ಲ. ಇಲ್ಲಿಗೆ ನೋಡಿ ಅಲ್ಲಿ ಒಂದೇ ಹೇಳಿದಾನೆಂದರೆ ಸ್ವಲ್ಪ ನೋಡಿ ದಯಮಾಡಿ ನಾನು ತಪ್ಪು ಹೇಳಬಾರ್ದು. ಎಲ್ಲ ಒಳಗಡೆ ಕಾಂಟ್ರಾಕ್ಟ್ ಲೇಬರ್ಸ್ ಸಪ್ಲೈ ಮಾಡ್ತಾರಲ್ಲ ಪ್ರೈವೇಟ್ ಕಂಪನಿಗಳು, ಅವರ ಒತ್ತಡನೂ ಕೂಡ ಅದನ್ನು ನೋಡಿ. ಅಂದರೆ ಅವರು ನೀವಿನ್ನು ಕನ್ಫರ್ಮ್ ಮಾಡಬೇಡಿ ಅಂತ, ನಾವು ಸಪ್ಲೈ ಮಾಡ್ತೀವಿ, ನೀವು ಕನ್ಫರ್ಮ್ ಮಾಡಬೇಡಿ. ಪಾಪ ಈ ಹುಡುಗರು ಅವ್ರಿಗೆ 20,000 ಕೊಡ್ತಾರೋ, 15,000 ಕೊಡ್ತಾರೋ, 25,000 ಕೊಡ್ತಾರೋ ಗೊತ್ತಿಲ್ಲ ನನಗೆ. ಇದು ಕೇವಲ 3 ಇಲಾಖೆ. ನೋಡಿ ಅದನ್ನು ಅಲ್ಲೇ ಓದ್ದೆ ನಾನು. ಅನೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ
ಇವತ್ತು ಕಾಂಟ್ರಾಕ್ಟ್ ಲೇಬರ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ನರ್ಸಸ್ಸು, ಮಿಡ್ವೈಫ್ಗಳು, ವಾರ್ಡ್ ಬಾಯ್ಸು. 1,00,000 ಅಲ್ಲ ಇದು, 3 ಇಲಾಖೆ ಹೇಳ್ಕೊಂಡಿದ್ದಾರೆ. It goes several lakhs in the whole state. ಯಾರೋ ಒಬ್ಬರು ನಿವೃತ್ತ ಫೈನಾನ್ಸ್ ಆಫೀಸರು ಇಲ್ಲ ಹೀಗೆ ಮಾಡಿಸಿದೆ ಒಳ್ಳೇದು ಅಂತ ಅವ್ರು ಹೇಳಿದ್ದಾರೆ ಅಂತ ಅದನ್ನು ಬರ್ಕೊಂಡಿದ್ದಾರೆ. ಜವಾಬ್ದಾರಿಯಾದ ಪತ್ರಿಕೆ ಇಂಡಿಯನ್ ಎಕ್ಸ್‌ಪ್ರೆಸ್. ಹೇಗೆ ಬಡವರ ಬಗ್ಗೆ ಬಹಳ ಅನುಕಂಪ, ಗ್ಯಾರಂಟಿಗಳು ಕೊಟ್ಬಿಟ್ರಲ್ಲ, ಇವ್ರಿಗೆ 20,000 ಸಂಬಳ ಕೊಟ್ಟು 15,000 ಸಂಬಳ ಕೊಟ್ಟು ಅವ್ರ ಅಪ್ಪ ಅಮ್ಮನ ಸಾಕ್ಬೇಕಲ್ಲ. ಈ ಬೆಂಗಳೂರಿಗೆ ಬಂದು ಪಾಪ ಹುಡುಗರುಗಳು ಒದ್ದಾಡ್ತಾರೆ. ಬೇಕಾದ್ರೆ ಅದರ ಹಾಸ್ಪಿಟ್ಲಿಗೆ ವಿಕ್ಟೋರಿಯಾಕ್ಕೋ ಬೋರಿಂಗೋ ಹೋಗಿ ಬರೋಣ, ನಾವು ನಾನು ವೀಲ್ ಚೇರಲ್ಲಿ ಬರ್ತೀನಿ, ಬನ್ನಿ.